ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ಯೂಟ್ಯೂಬ್ ವಾಹಿನಿಯ ಎಲ್ಲ ಸಹೃದಯರಿಗೂ ಡಾಕ್ಟರ್ ಎನ್ ಸಿದ್ದೇಶ್ವರಿ ಮಾಡುವ ನಮಸ್ಕಾರಗಳು. ಮಹಿಳಾ ಜಾನಪದ ಒಂದು ಜಗತ್ತಿನಲ್ಲಿ ಎಲ್ಲ ವೈವಿಧ್ಯಮಯವಾಗಿರ್ತಕ್ಕಂತಹ ವಿಚಾರಧಾರೆಗಳು ಇರುವಂತಹದ್ದನ್ನ ನೋಡ್ತೇವೆ. ಅಂತಹ ಮಹಿಳಾ ವಿಚಾರಧಾರೆಗಳು ಹಲವಾರು ಜಾನಪದ ತ್ರಿಪದಿಗಳಲ್ಲಿ ಹೇಗೆ ಮೇಳೈಸಿದೆ, ಅವರ ವಿಚಾರಗಳು ಏನಿದ್ವು ಅನ್ನುವಂಥದ್ದರ ಒಂದು ಪಕ್ಷಿ ನೋಟವನ್ನ ಇವತ್ತು ನಾನು ತಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ಬಸಿರ ಬಯಕೆ ಚೆಂದ ಹಸಿರು ಕುಪ್ಪಸ ಚೆಂದ, ಬಸಿರ ಬಯಕೆ ಚೆಂದ ಹಸಿರು ಕುಪ್ಪಸ ಚೆಂದ, ನಸುಗಂಪಿನವಳ ನಗೆ ಚೆಂದ, ನಸುಗಂಪಿನವಳ ನಗೆ ಚೆಂದ ಅಕ್ಕಯ್ಯ, ಬಸರಾದರೆ ಚೆಂದ ಬಳಗಾಕ. ನಸುಗೆಂಪಿನವಳ ನಗೆ ಚೆಂದ ಅಕ್ಕಯ್ಯ, ಬಸರಾದರೆ ಚೆಂದ ಬಳಗಾಕ. ನಮ್ಮ ಜಾನಪದ ಸಂಸ್ಕೃತಿಯಲ್ಲಿ ಅವರ ವಿಚಾರಧಾರೆಗಳಲ್ಲಿ ಇರ್ತಕ್ಕಂಥದ್ದು ಬಸಿರು ಅಂತಕ್ಕಂಥದ್ದು, ಮೈ ನೆರೆಯತಕ್ಕಂಥದ್ದು ಇವೆಲ್ಲವೂ ಬಹಳ ಪವಿತ್ರವಾದ್ದು. ಇಲ್ಲಿ ಮುಟ್ಟು ಆಗಲಿ ಅವರ ಒಂದು ದೂರ ಇರ್ತಕ್ಕಂತಹ ವಿಚಾರಗಳಿಲ್ಲ, ಅವೆಲ್ಲವೂ ಸಂಭ್ರಮದ ವಿಚಾರಗಳು, ಖುಷಿಯ ವಿಚಾರಗಳು. ಆ ಥರದ ಮನೆಯಲ್ಲಿ ಸಂಭ್ರಮಗಳು ಆದಾಗ ಅದು ಸಂತಾನೋತ್ಪತ್ತಿಯ ಪ್ರತೀಕವಾಗಿರ್ತಕ್ಕಂತಹ ಈ ಒಂದು ಸಂಭ್ರಮವನ್ನ ಬಹಳ ಆಚರಣೆಗಳ ಮೂಲಕ ವೈಭವೀಕರಣಕ್ಕೆ ಒಳಪಡಿಸಿ ಅದ್ಧೂರಿಯಾಗಿ ವಿಶೇಷ ಔತಣಗಳನ್ನ ನಡೆಸ್ತಕ್ಕಂಥದ್ದು ನಮ್ಮ ಜನಪದ ಸಮಾಜದಲ್ಲಿ ಹಿಂದಿನಿಂದಲೂ ಇರುವಂತಹದ್ದು. ಆ ಋತುಸ್ರಾವವನ್ನ ಅಥವಾ ಪ್ರಸವ ವೇದನೆಯನ್ನ ಸೂತಕ ಅಂತ ಹೇಳಿ ಅವರು ಯಾವತ್ತೂ ಭಾವಿಸಿಲ್ಲ. ಅದು ಒಂದು ದೈವಿ ಕಾರ್ಯದ ತರ ಸ್ವಾಗತಾರ್ಹವಾಗಿ ಸಂಭ್ರಮಿಸ್ತಾ ಆ ಸ್ವಾಗತವನ್ನ ಕೋರ್ತಾ ಆ ಒಂದು ಕುಟುಂಬಕ್ಕೆ ಆ ಒಂದು ಹೆಣ್ಣನ್ನ ಬರಮಾಡ್ಕೊಳ್ತಕ್ಕಂಥದ್ದು, ಸಂಭ್ರಮಿಸ್ತಕ್ಕಂಥದ್ದು, ಸಾಂತ್ವನವನ್ನ ಹೇಳ್ತಕ್ಕಂಥದ್ದು ಹೆರಿಗೆ ಸಂದರ್ಭಗಳಲ್ಲಿ ಇವೆಲ್ಲವೂ ಸಹ ನಮ್ಮ ಜಾನಪದ ಸಾಹಿತ್ಯದಲ್ಲಿ ನಮ್ಮ ಜಾನಪದ ಗರ್ತಿಯರು ಬಹಳ ಸುಂದರವಾಗಿ ಕಟ್ಕೊಟ್ಟಿದ್ದಾರೆ. ಕಂದ ಹುಟ್ಟುವಾಗ ಕುಂದ್ಯಾವಕ್ಕನ ಮಾರಿ, ಕಂದ ಹುಟ್ಟುವಾಗ ಕುಂದ್ಯಾವಕ್ಕನ ಮಾರಿ, ಕಂದ ಚೆಂಡಾಡಿ ಬರುವಾಗ, ಕಂದ ಚೆಂಡಾಡಿ ಬರುವಾಗ ಆ ಮಾರಿ ಕುಂದಾಲರಳಾಗಿ ಹೊಳೆದಾವ, ಕಂದ ಚೆಂಡಾಡಿ ಬರುವಾಗ ಆ ಮಾರಿ ಕುಂದಾಲ ಅಳ್ಳಾಗಿ ಹರಳ್ಯಾವ. ಹೆರಿಗೆ ಅಂತಕ್ಕಂಥದ್ದು ಆ ಕ್ಷಣಕ್ಕಷ್ಟೇ. ಆಮೇಲೆ ಆ ಮಗು ಆಡ್ತಾ ಕುಣಿತಾ ಅದರ ಆಟ ಪಾಠಗಳನ್ನ ನೋಡಿದಾಗ ಆ ತಾಯಿಗೆ ಆ ನೋವೆಲ್ಲವೂ ಸಹ ಮರೆತು ಹೋಗ್ತದೆ. ಕುಂದಲ ಹರಳಾಗಿ ಆಕೆಯ ಮುಖತಾವರೆ ಹೊಳಿತದೆ ಅಂತಕ್ಕಂತಹ ಮಾತನ್ನ ಬಹಳ ಸುಂದರವಾಗಿ ನಮ್ಮ ಜಾನಪದ ಗರ್ತಿಯರು ಹೇಳಿದ್ದಾರೆ. ಹಾಗೇನೆ ದೇವಾರ ಮನೆಯಾಗ ಜೋಡೆರಡು ದೀವಿಗೆ, ದೇವಾರ ಮನೆಯಾಗ ಜೋಡೆರಡು ದೀವಿಗೆ, ಎರಡು ದೀವಿಗಳು ಪ್ರಖರವಾಗಿ ಉರಿತಾ ಇದ್ದಾವೆ ಅಂದ್ರೆ ಅದು ಶುಭದ ಸಂಕೇತ, ಏನೋ ಶುಭದ ಸಮಾಚಾರ ಇದೆ. ಹಾಗಾಗಿ ದೇವರ ಮನೆಯಲ್ಲಿ ದೀಪ ಉರಿತಾ ಇದ್ದಾವೆ ಅಂದ್ರೆ ಅದೊಂದು ಸಾಂಕೇತಿಕ ಅರ್ಥವನ್ನ ಇಲ್ಲಿ ನಮ್ಮ ಜಾನಪದ ಗರಿತಿಯರು ತಮ್ಮ ಸಾಹಿತ್ಯದೊಳಗೆ ಬಳಸಿರುವಂತಹದ್ದನ್ನ ನೋಡ್ತೇವೆ. ದೇವಾರ ಮನೆಯಾಗ ಜೋಡೆರಡು ದೀವಿಗೆ, ದೇವಾರ ಮನೆಯಾಗ ಜೋಡೆರಡು ದೀವಿಗೆ, ದ್ವಾರೇದ ಕೈಯ ತೊಲಿಗಂಬ, ದ್ವಾರೇದ ಕೈಯ ತೆಲೆಗುಂಬ ಇಟ್ಟಕೊಂಡು ಕಂದನ್ನ ಹಡದಾಳ ಕಂದನ್ನ ಹಡದು ಮಲಗ್ಯಾಳ. ದೇವಾರ ಮನೆಯಾಗೆ ಜೋಡೆರಡು ದೀವಿಗೆ, ದ್ವಾರೇದ ಕೈಯ ತಲೆಗುಂಬ ಇಟ್ಟಕೊಂಡು ಕಂದನ್ನ ಹಡದು ಮಲಗ್ಯಾಳ. ಇಲ್ಲಿ ಹೆರಿಗೆಯಾಗಿ ಆ ತಾಯಿ ಮಲಗಿದಾಳೆ, ಮಗು ಪಕ್ಕದಲ್ಲಿ ಇದೆ. ಆ ದೃಶ್ಯವನ್ನ ಹೇಗೆ ಜಾನಪದ ಗರ್ತಿಯರು ಕಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಹೆರಿಗೆ ಆಗ್ತಕ್ಕಂಥದ್ದು, ಆ ಕೂಸನ್ನ ಹೆರ್ತಕ್ಕಂಥದ್ದು ಅದು ಒಂದು ಸಾಧನೆ ಅಂತೇಳಿ ಅವ್ರು ತಿಳ್ಕೊಂಡಿದ್ರು. ಆ ಹೆಣ್ಣಿಗೆ ಅದು ವರ. ಆ ಥರದ ಆ ಸಾಧನೆಯನ್ನ ಮಾಡಿ ಆ ಮಗುವನ್ನ ಹೆತ್ತು ಶಾಂತವಾಗಿ ಸಂತೋಷದಿಂದ ನೆಮ್ಮದಿಯಿಂದ ಮಲಗಿದಾಳೆ ಅಂದ್ರೆ ಸಂತಾನೋತ್ಪತ್ತಿ ಅಂತಕ್ಕಂಥದ್ದು ಹೆಣ್ಣಿಗೆ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವಿಚಾರ ಆಗ್ತದ. ಹೆಣ್ಣು ಒಂದು ಮಗುವನ್ನ ಹೆತ್ತರೆ ಆ ಸಂಭ್ರಮ, ಇನ್ನು ನನ್ನ ಜೀವನ ಸಾರ್ಥಕ ಆಯ್ತು ಅಂತಕ್ಕಂತಹ ಭಾವಗಳು ಆ ಕಾಲಘಟ್ಟದಲ್ಲಿ ಇದು ಈ ಕಾಲಘಟ್ಟದಲ್ಲಿಯೂ ಸಹ ಇದಾವೆ ಕೂಡ.
ಹಾಗಾಗಿ ಹೆಣ್ಣಿಗೆ ತಾಯ್ತನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಂತಹ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ತ್ರಿಪದಿಗಳ ಮೂಲಕ ತಮ್ಮ ಸಾಹಿತ್ಯದಲ್ಲಿ ಕಟ್ಕೊಟ್ಟಂತಹ ಜಾನಪದ ಗರತಿಯರಲ್ಲಿ ಯಾವ ತರದ ಒಂದು ಸಾಹಿತ್ಯದ ಭಾವಗಳಿದ್ವು, ಆ ಸಾಹಿತ್ಯವನ್ನ ಕಟ್ಟುವಾಗ ಅವ್ರು ಏನೇನನ್ನ ಬಳಸ್ಕೊಂಡ್ರು ಅಂತಕ್ಕಂಥದ್ದು ಸಹ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಜಾನಪದ ಗರತಿಯರು ಜಾಸ್ತಿ ತಮ್ಮ ಒಂದು ಸಂವೇದನೆಗೆ ಒಳಪಡ್ತಕ್ಕಂಥದ್ದು ಮಕ್ಕಳ ಆಟ ಪಾಠಗಳಾಗ್ಬೋದು, ಹಾಗೇನೆ ಗೆಳತಿಯರ ಒಂದು ಚೆಲುವಿಕೆಯನ್ನ, ಹಾಗೆ ಗಂಡಿನ ರಸಿಕತೆಯನ್ನ ಅವರು ಕಟ್ಕೊಟ್ಟಿದ್ದಾರೆ. ಇನ್ನು ಅಣ್ಣ ತಮ್ಮಂದರ ಮತ್ತೆ ಅಕ್ಕ ತಂಗಿಯರ ಕುರಿತಾಗಿರ್ತಕ್ಕಂತಹ ಬಹಳ ವಾತ್ಸಲ್ಯಮಯವಾಗಿರ್ತಕ್ಕಂತಹ ಆ ಸಂಭಾಷಣೆಯನ್ನು ಸಹ ಅವರು ಸಾಹಿತ್ಯದಲ್ಲಿ ಕಟ್ಕೊಟ್ಟಿದ್ದಾರೆ. ಹಾಗೆ ಕುಟುಂಬದ ಸೌಹಾರ್ದಕ್ಕೆ ಜಾನಪದ ಗರತಿ ಹೆಚ್ಚು ಒತ್ತನ್ನ ಕೊಟ್ಟಂತವಳು. ಮೊದಲು ಕುಟುಂಬ, ಆಮೇಲೆ ಎಲ್ಲವೂ. ಅದೇನು ಹೇಳ್ತಾರಲ್ಲ, ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳಿ, ಮೊದಲು ಕುಟುಂಬದ ಸಂರಕ್ಷಣೆಯನ್ನ ಮಾಡ್ಕೊಳ್ತಕ್ಕಂಥವಳು. ಹಾಗಾಗಿ ಆ ಕೌಟುಂಬಿಕ ವಲಯದಲ್ಲಿ ಏನು ಬರ್ತಾವಲ್ಲ ಆ ತರದ ವಿಚಾರಗಳನ್ನೇ ಆಕೆ ಹೆಚ್ಚು ಪ್ರಚಾರ ಪಡಿಸಿರ್ತಕ್ಕಂಥದ್ದು ಆ ಸಾಹಿತ್ಯದ ಮೂಲಕ. ಹಾಗಾಗಿ ನಮ್ಮ ಜಾನಪದ ಗರತಿ ಎಲ್ಲೋ ಒಂದ್ ಕಡೆಗೆ ಆಕೆಯ ಹೃದಯದಲ್ಲಿ ಬದುಕಿನ ಸುಂದರ ಸಂಗತಿಗಳನ್ನ ಆಕೆ ಕಾಪಿಟ್ಕೊಂಡಂತವಳು. ಆ ಎಲ್ಲ ಸಂಗತಿಗಳನ್ನು ಸಹ ಆಕೆ ಬಹಳ ಉದಾರತೆಯಿಂದ, ಬಹಳ ಸಹಾನುಭೂತಿಯಿಂದ, ಅಂತಃಕರಣದಿಂದ, ಹೃದಯದ ಮಿಡಿತದಿಂದ ಅವುಗಳನ್ನ ಮೌಖಿಕ ಒಂದು ಸಾಹಿತ್ಯವಾಗಿ ಕಟ್ಟಿ ಜಗತ್ತಿಗೆ ಕೊಟ್ಟಂತವಳು. ಸಕಲ ಚರಾಚರ ವಸ್ತುಗಳು ಪ್ರಕೃತಿಯಲ್ಲಿ ಏನು ಕಾಣ್ತದೋ ಅದೆಲ್ಲವೂ ಸಹ ಆಕೆಗೆ ಬೇಕು. ಆಕೆಯ ಬದುಕಿನ ಅನುಭವಗಳನ್ನ ಕಟ್ಟಿಕೊಡ್ಲಿಕ್ಕೆ ಎಲ್ಲಾ ವಸ್ತುಗಳನ್ನು ಆಕೆ ಬಳಸ್ಕೊಂಡಿರುವಂತಹದ್ದನ್ನ ನೋಡ್ತೇವೆ. ಪಶು ಪಕ್ಷಿಗಳಾಗ್ಬೋದು, ಪ್ರಾಣಿಗಳು, ಮರ, ಗಿಡ, ಹೊಳೆ, ಹಳ್ಳ, ಕೊಳ್ಳ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವೂ ಸಹ ಆಕೆಗೆ ಎಲ್ಲೋ ಒಂದು ರೀತಿ ಅವಿನಾಭಾವ ಸಂಬಂಧ, ಬಹಳ ಆತ್ಮೀಯ ಭಾವಗಳು. ಆ ಆತ್ಮೀಯ ಭಾವದಿಂದ ಆ ವಸ್ತುಗಳನ್ನ ಇಟ್ಕೊಂಡು ಸಾಹಿತ್ಯವನ್ನ ಕಟ್ತಾ ಹೋಗಿದ್ದಾಳೆ. ಆ ಬದುಕಿನ ಕುಲುಮೆಯಲ್ಲಿ ಆ ಸಾಹಿತ್ಯದ ಒಂದು ಸಾರವನ್ನ ಇವತ್ತು ನಮ್ಗೆ ಬಿಟ್ಟು ಹೋಗಿರುವಂತಹ ನಮ್ಮ ಜಾನಪದ ಗರತಿಯರ ಒಂದು ಜಾಣ್ಮೆಯನ್ನ ನಾವು ಇವತ್ತು ನೋಡ್ಬೇಕಾಗ್ತದೆ. ಆಕೆಯ ದೃಷ್ಟಿಯಲ್ಲಿ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ರಾಗಿ ಕಲ್ಲು, ಆ ರಾಗಿ ಕಲ್ಲು ಆಕೆಯ ದೃಷ್ಟಿಯಲ್ಲಿ ಒಂದು ರನ್ನದ ಕಲ್ಲು. ಆಕೆಗೆ ಅದು ಮುತ್ತಿನ ಕಲ್ಲಾಗಿ ಕಾಣಿಸ್ತದೆ. ಅದನ್ನ ಆಕೆ ತನ್ನ ಮನಸ್ಸಿನೊಳಗೆ ಅದ್ರ ಬಗ್ಗೆ ಇರ್ತಕ್ಕಂತಹ ಒಂದು ಅವಿನಾಭಾವ ಸಂಬಂಧ, ಆ ಭಾವಗಳು, ಆ ಶಬ್ದಗಳ ಮೂಲಕ ಆಕೆ ಬಹಳ ಸುಂದರವಾಗಿ ಕಟ್ಕೊಂಡಿದ್ದಾಳೆ. ರನ್ನದ ಕಲ್ಲೆ, ಮುತ್ತಿನ ಕಲ್ಲೆ, ಚಿನ್ನದ ಕಲ್ಲೆ, ಆ ರಾಗಿ ಕಲ್ಲು ಆಕೆಗೆ ಅಷ್ಟೊಂದು ಅಪ್ಯಾಯಮಾನವಾಗಿ ಕಂಡಿರುವಂತಹದ್ದ ನೋಡ್ತೇವೆ. ಹಾಗೇನೆ ಅಣ್ಣ ಕಳಿಸಿರ್ತಕ್ಕಂತಹ ಆ ಒಂದು ಸೀರೆ, ಅದು ಕ್ಯಾದಿಗೆ ಗರಿಯ ಒಂದು ರೀತಿಯಲ್ಲಿ ಇದೆ. ಕ್ಯಾದಿಗೆ ಗರಿಗೆ ಅಣ್ಣನ ಒಂದು ತವರ ಸೀರೆಯನ್ನ ಹೋಲಿಸ್ತಕ್ಕಂಥದ್ದು. ಹಾಗೆ ಆ ಒಬ್ಬ ಬಡವರ ಮಗಳ ಒಂದು ನಡುವನ್ನ ಆಕೆ ವರ್ಣಿಸುವಾಗ ಬಾಳೆ ಸುಳಿಯಂಗಿದೆ ಬಡವರ ಮನೆಯ ಮಗಳ ನಡುವು. ಅಂದ್ರೆ ಆಕೆಗೆ ಸೌಂದರ್ಯ ಇದೆ, ಆದ್ರೆ ಆಕೆಗೆ ಒಂದು ಒಳ್ಳೆಯ ಸಂಬಂಧ ಬರ್ತಾ ಇಲ್ಲ ಅಂತಕ್ಕಂತಹ ವಿಚಾರಗಳನ್ನ ಮಾಡುವಾಗ ಆ ರೀತಿಯ ಹೋಲಿಕೆಗಳನ್ನ ಹೇಳ್ತಕ್ಕಂಥದ್ದು. ಹಾಗೆ ಭತ್ತದ ಆ ಕದಿರನ್ನ ಮುತ್ತಿನ ಕದಿರು ಅಂತೇಳಿ ಕರೀತಕ್ಕಂಥದ್ದು. ಆ ಕಾಳು ತಿನ್ನಲಿಕ್ಕೆ ಬರ್ತಕ್ಕಂಥ ಪಕ್ಷಿಗಳು ಅದು ಮಾಮೂಲು ಸಂಗತಿ, ಆದ್ರೆ ನವಿಲ ಹಿಂಡುಗಳು ಬಂದವು ಅಂತೇಳಿ ವರ್ಣಿಸ್ತಕ್ಕಂಥದ್ದು. ಹಾಗೇನೆ ಅವರ ಪತಿದೇವರಾಗ್ಬೋದು, ಸಹೋದರರಾಗ್ಬೋದು ಬಳಸ್ತಕ್ಕಂತಹ ಆ ಹರಗೋಲು, ಅರತಕ್ಕಂತಹ ಒಂದು ಮಡಿಕೆ ಕುಂಟೆಗಳು ಸಹ ಮುತ್ತಿನ ಅರಗೋಲು ಅಂತಾಳೆ. ಹಾಗೇನೆ ಮುಗಿಲು ಬಣ್ಣದ ಕುಂಟೆ ಅಂತೇಳಿ ಆಕೆ ಕರೀತಾಳೆ. ಈ ತರದ ಆ ಒಂದು ವಸ್ತುಗಳನ್ನ ಅದಕ್ಕೆ ಒಂದು ವೈಭವೀಕರಣದ ಉಪಮೇಯ ರೂಪಕಗಳ ಮೆರಗನ್ನು ಕೊಟ್ಟು ಆ ವಸ್ತುವಿನ ಮೌಲ್ಯವನ್ನ ಹೆಚ್ಚು ಹೆಚ್ಚು ಮಾಡ್ತಕ್ಕಂತಹ ಆ ಜಾಣ್ಮೆ, ಸಾಹಿತ್ಯ ಕಟ್ಟುವಿಕೆಯ ಒಂದು ನೆಲೆಯಲ್ಲಿ ಆಕೆ ಬಹಳ ಪ್ರೌಢತ್ವವನ್ನ ಪಡ್ಕೊಂಡಿದ್ಲು. ಶಬ್ದ ಸಂಪತ್ತು ಆಕೆಗೆ ಬಹು ಪಕ್ವವಾಗಿತ್ತು ಅಂತಕ್ಕಂಥದಕ್ಕೆ ಈ ತರದ ಒಂದು ತ್ರಿಪದಗಳಲ್ಲಿ ಬರ್ತಕ್ಕಂತಹ ಭಿನ್ನ ಭಿನ್ನ ಬಹುಮುಖ ಆಯಾಮಗಳಲ್ಲಿ ವ್ಯಕ್ತವಾಗ್ತಕ್ಕಂತಹ ವಸ್ತುಗಳನ್ನ ನೋಡಿದಾಗ, ಆಕೆ ಬಳಸಿರ್ತಕ್ಕಂತಹ ಆ ಒಂದು ಶಬ್ದಗಳನ್ನ ನೋಡಿದಾಗ ಆಕೆ ಯಾವುದಕ್ಕೂ ಮಿಗಿಲಾದ ಸಾಹಿತ್ಯ ಆಕೆಯಲ್ಲಿ ಇತ್ತು ಅಂತೇಳಿ ಅನಿಸ್ತದೆ.
ಹಾಗೆ ಅದ್ರ ಜೊತೆಗೇನೆ ಆಕೆ ತನ್ನ ಒಂದು ದೌರ್ಬಲ್ಯವನ್ನ, ತನ್ನ ಒಂದು ಅಸಹಾಯಕತೆಯನ್ನ, ತನ್ನ ಭಾವುಕತೆಯನ್ನ, ಅದನ್ನ ಯಾವುದನ್ನ ಆಕೆ ನಕಾರಾತ್ಮಕವಾಗಿರ್ತಕ್ಕಂತಹ ದೃಷ್ಟಿಕೋನದಿಂದ ನೋಡ್ಕೊಳ್ಳೇ ಇಲ್ಲ. ಯಾಕಂತ ಹೇಳಿದ್ರೆ ಸ್ತ್ರೀಯ ಒಂದು ಕಾಳಜಿ ಎಲ್ಲವೂ ಸಹ ಆ ಬದುಕಿನಲ್ಲಿ ಆ ಶಾಶ್ವತವಾಗಿ ತನ್ನನ್ನ ತಾನು ಗಟ್ಟಿಗೊಳಿಸ್ಕೋಬೇಕು, ತನ್ನನ್ನ ಸಂಸ್ಕೃತಿಯ ಪ್ರತೀಕವಾಗಿ ನಾನು ಮಾಡ್ಕೋಬೇಕು, ಪ್ರಕೃತಿ ಪ್ರಾಣಿ ಪಕ್ಷಿಗಳ ಜೊತೆಗೆ ಅನುಸಂಧಾನವನ್ನ ಮಾಡ್ಕೋಬೇಕು, ಅದರ ಜೊತೆಗೆ ತಾನು ಕಾಯಕದ ವಸ್ತುಗಳ ಜೊತೆಗೆ ಅನುಸಂಧಾನವನ್ನ ಮಾಡ್ಕೋಬೇಕು, ಹಾಗೆ ಮಕ್ಕಳ ಒಂದು ಕೌಟುಂಬಿಕ ಸಂಬಂಧಗಳನ್ನ ಗಟ್ಟಿಗೊಳಿಸ್ಕೋಬೇಕು, ನೆರೆಹೊರೆಯವರ ಒಂದು ಬಾಂಧವ್ಯವನ್ನ ನಾನು ಕಟ್ಕೋಬೇಕು. ಹೀಗೆ ಹಲವಾರು ವಿಚಾರಗಳು ಆಕೆಯ ಸಾಹಿತ್ಯದಲ್ಲಿ ನೋಡ್ತೇವೆ. ಅಡಿಬಾ ನನಕಂದ ಅಂಗಾಲ ತೊಳೆದೇನ, ತೆಂಗಿನ ತಿಳಿ ನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ. ಆ ತೆಂಗಿನ ತಿಳಿ ನೀರನ್ನ ತಕ್ಕೊಂಡು ಮಾರಿಯನ್ನ ನಾನು ತೊಳಿತಾ ಇದ್ದೀನಿ. ಬಹಳ ಸುಂದರ ರೂಪಕಗಳ ಉಪಮೇಯಗಳನ್ನ ಆಕೆ ಬಳಸ್ತಾ ಹೋಗ್ತಾಳೆ. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ, ಜೊತೆಯೇ ಆಗು ಜಗಕ್ಕೆಲ್ಲ. ಎಂತಹ ಮೌಲಿಕವಾದ ಮಾತನ್ನ ಒಬ್ಬ ಜಾನಪದ ಗರ್ತಿ ತನ್ನ ಒಡಲಾಳದ ಒಂದು ಮೌಲ್ಯಗಳನ್ನ ಸಾಹಿತ್ಯದ ಮೂಲಕ ಕಟ್ಟಿಕೊಟ್ಟಿರುವಂತಹದ್ದನ್ನ ನಾವು ನೋಡ್ತೇವೆ. ಆ ಒಂದು ಆ ಕಟ್ಟುವಿಕೆ ಏನಿದೆಯಲ್ಲ, ಆ ಸಾಹಿತ್ಯದ ಕಟ್ಟುವಿಕೆಯ ಜೊತೆಗೆ ಬದುಕಿನ ಹಲವಾರು ಮುಖಗಳನ್ನ ಆಕೆ ತೋರಿಸ್ತಾ ಹೋಗ್ತಾ ಇದ್ದಾಳೆ. ತಾಯಿಯ ಒಂದು ತವರ ಸಂಬಂಧವನ್ನ ಒಂದು ಕಡೆಗೆ ಆಕೆ ಬಹಳ ಸುಂದರವಾಗಿ ಹೇಳ್ತಾಳೆ. ತವರಿಗೂ ಮತ್ತು ತಾಯಿಗೂ ಇರ್ತಕ್ಕಂತಹ ಸಂಬಂಧ ಏನು, ತಾಯಿಯ ಒಂದು ನೆಲೆಯಲ್ಲಿ ತಾನು ಇರಬೇಕಾದಂತಹ ಪ್ರಸಂಗಗಳಲ್ಲಿ ತವರ ವಾತಾವರಣ ಹೇಗಿತ್ತು, ಹಾಗೆ ಗಂಡನ ಮನೆಯಲ್ಲಿ ಹೇಗಿತ್ತು, ತವರ ಮನೆಯಲ್ಲಿ ಪೋಷಣೆ ಸಿಗದೇ ಇದ್ದಾಗ ಗಂಜಿಯ ಕುಳಿದಾರು ಗಂಡನ ಮನೆಯಲ್ಲಿಸು. ಆಕೆ ಹೇಳ್ತಕ್ಕಂತಹ ಬಹಳ ಸರಳವಾದ ವಿಚಾರ. ಹಾಗೆ ಹೆರಿಗೆಯಾಗಿ ಹೋಗುವಾಗ ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತವರು ತಿಟ್ಟೆತ್ತಿ ತಿರುಗಿ ನೋಡ್ಯಾಳ. ಇನ್ನು ತವರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಅವರೆಲ್ಲ ಕರ್ತವ್ಯಗಳನ್ನ ಮಾಡಿ ನನ್ನನ್ನ ಕಳಿಸ್ಕೊಡ್ತಾ ಇದ್ದಾರೆ. ಕೊನೆಯ ಬಾರಿಗೆ ತಿಟ್ಟೆತ್ತಿ ತಿರುಗಿ ತಿರುಗಿ ನೋಡ್ತಾ ನೋಡ್ತಾ ಆ ಭಾವನೆಗಳನ್ನ ಹೇಳ್ತಕ್ಕಂತಹ ಆ ಒಂದು ಶಬ್ದ ಏನಿದೆಯಲ್ಲ, ತಿಟ್ಟೆತ್ತಿ ತಿರುಗಿ ನೋಡ್ಯಾಳ, ತಿರುಗ್ತಾ ತಿರುಗ್ತಾ ನೋಡ್ತಾ ನೋಡ್ತಾ ಹೋಗ್ತಕ್ಕಂತಹ ಆ ಭಾವಗಳು ಏನಿದ್ವಲ್ಲ, ಆ ಜಾನಪದ ಗರ್ತಿಯ ಆ ಜಾಣ್ಮೆಯ ನುಡಿಗಳು ತುಂಬಾ ಭಾವುಕವಾಗಿ ವ್ಯಕ್ತಗೊಂಡಿರುವಂತಹದ್ದನ್ನ ನೋಡ್ತೇವೆ. ಜಾನಪದರ ಸಾಹಿತ್ಯ ಅಂದ್ರೇನೆ ಹಾಗೆ ಮಹಿಳಾ ಸಾಹಿತ್ಯ ಬಹಳ ವೈವಿಧ್ಯಮಯವಾಗಿರ್ತಕ್ಕಂತಹ ಸಾಹಿತ್ಯ. ಆ ಸಾಹಿತ್ಯದೊಳಗೆ ಎಲ್ಲವೂ ಇದೆ. ರಾಗದ್ವೇಷಗಳು ಇದ್ದಾವೆ, ನೋವು ನಲಿವುಗಳು ಇದ್ದಾವೆ, ಪ್ರೀತಿ ಪ್ರೇಮ ಪ್ರಣಯದ ಒಂದು ಭಾವಗಳು ಸಹ ಇದ್ದಾವೆ. ಯಾವುದು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ನಾವ್ ಏನ್ ಕರಿತೀವಲ್ಲ, ಹಾಗೆ ಜಾನಪದ ಗರ್ತಿ ಕಟ್ಟದ ವಿಷಯಗಳೇ ಇಲ್ಲ. ವೈವಿಧ್ಯಮಯವಾಗಿರ್ತಕ್ಕಂತಹ ವಿಚಾರಧಾರೆಗಳನ್ನ ಇವತ್ತು ನಮ್ಗೆ ಜಾನಪದ ಗರ್ತಿ ಬಿಟ್ಟು ಹೋಗಿರುವಂತಹದ್ದನ್ನ ನೋಡ್ತೇವೆ. ಹಸಿಗೆ ಹಾಸೆಂದ ಮಲ್ಲಿಗೆ ಮುಡಿಯಂದ, ಹಸಿಗೆ ಹಾಸಂದ ಮಲ್ಲಿಗೆ ಮುಡಿಯಂದ, ಬ್ಯಾಸತ್ತರ ಮಡದಿ ಮಲಗೆಂದ ನರರಾಯ, ಬ್ಯಾಸತ್ತರ ಮಡದಿ ಮಲಗೆಂದ ನರರಾಯ. ಅಂದ್ರೆ ಗಂಡನ ಸಾಂತ್ವನದ ನುಡಿಗಳನ್ನು ಸಹ ಆಕೆ ಹೇಳ್ತಾ ಇದ್ದಾಳೆ. ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆಗೆ ಚಿಂತಾಕೋ ಇಟಕೊಂಡು ಚಿಪ್ಪಾಣಿ ಬಡಿವಾಕೆ, ಚಿಂತಾಕೋ ಇಟಕೊಂಡು ಚಿಪ್ಪಾಣಿ ಬಡಿವಾಕೆ, ಚಿಂತಿಲ್ಲವೇನಾ ನಿನಗಿಷ್ಟು, ಚಿಂತಿಲ್ಲವೇನಾ ನಿನಗಿಷ್ಟು, ನಿಮರಾಯ ಅಲ್ಲೊಬ್ಬಳ ಕೂಡ ನಗುತ್ತಿದ್ದ. ಈ ಮಾತಿಗೆ ಆಕೆಗೆ ರೋಷ, ಸಿಟ್ಟು, ದ್ವೇಷ ಯಾವುದೂ ಬರಲ್ಲ. ನಕ್ಕಾರೆ ನಗಲವ್ವ ನಗೆ ಮುಖದ ಕ್ಯಾದಿಗೆ, ನಕ್ಕಾರೆ ನಗಲವ್ವ ನಗ ಮುಖದ ಕ್ಯಾದಿಗೆ, ನಾ ಮುಚ್ಚಿ ಮುಡಿದ ಮಲ್ಲಿಗೆ ಅವಳೊಮ್ಮೆ ಮುಡಿಯಾಲಿ. ಅಂದ್ರೆ ಎಷ್ಟು ಸಹೃದಯವಾಗಿ ಬದುಕನ್ನ ಬಹಳ ಸರಳವಾಗಿ ಅದನ್ನ ತೂಗಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಭಾವನೆಗಳು ಆಕೆಯಲ್ಲಿ ಇತ್ತು. ಆ ತಾಯ್ತನದಿಂದ ಆಗ್ಬೋದು, ಒಂದು ಪತ್ನಿಯಾಗಿ ಆಗ್ಬೋದು, ಮನೆಯ ಮಗಳಾಗಿ ಆಗ್ಬೋದು, ಕುಟುಂಬದ ಹಿರಿಯಳಾಗಿ ಹೇಳ್ತಕ್ಕಂತಹ ವಿಚಾರಗಳು, ಅಗಮ್ಯವಾಗಿರ್ತಕ್ಕಂತಹ ವಿಚಾರಗಳನ್ನ ಸಾಹಿತ್ಯದ ಮೂಲಕ ನಮ್ಮ ಜಾನಪದ ಗರ್ತಿಯರು ವೈವಿಧ್ಯಮಯವಾಗಿ ನಮ್ಗೆ ಇವತ್ತು ಕಟ್ಟಿಕೊಟ್ಟಿದ್ದಾರೆ. ಅಂತಹ ಜಾನಪದ ಗರ್ತಿಯರ ಸಾಹಿತ್ಯವನ್ನ ನಾವು ಓದುವ ಮುಖೇನ ಈ ಕಾಲಘಟ್ಟದ
ಆ ಒಂದು ಬದುಕಿಗೆ ಅವು ಮಾರ್ಗಸೂಚಿಗಳು ಆಗಲಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಧನ್ಯವಾದ.